ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಫು ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿ ಐಶು. ಇವತ್ತು ನನ್ನ ಫ್ಯಾಮಿಲಿ ಜೊತೆ ಸಾಯಿಬಾಬಾ ಟೆಂಪಲಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಊರಿಗೆ ಹೋಗಿದ್ದೆ, ನಮ್ಮ ಊರು ನಿಯರ್ ಒಂದು ಸಾಯಿಬಾಬಾ ಟೆಂಪಲ್ ಆಗಿದೆ, ಅದಕ್ಕೆ ಅಲ್ಲಿ ವಿಸಿಟ್ ಮಾಡೋಣ. ನಾನು ಒಂದ್ಸಲನೂ ಹೋಗಿರಲಿಲ್ಲ, ತುಂಬ ಚೆನ್ನಾಗಿದೆ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ನನಗೂ ಹೋಗ್ಬೇಕಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಒಳ್ಳೆ ದಿನ ಹೋಗೋಣ ಅಂತ ಬಂದಿದ್ದೀವಿ. ನೋಡೋಣ ದೇವಸ್ಥಾನ ಎಲ್ಲ ಹೇಗಿದೆ ಅಂತ. ಆ್ಯಕ್ಚುಲಿ ಇಶಿಕಾನ ಬೆಳಗ್ಗೆ ಸ್ಕೂಲಿಗೆ ಕಳಿಸಿದ್ವಿ. ಸೊ ನಮಗೆ ಐಡಿಯಾ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಲ್ಲ. ಸೊ ಅದಕ್ಕೆ ಅವಳು ಸ್ಕೂಲ್ ಹತ್ರ ಹೋಗಿ ಅವಳೂ ಕರ್ಕೊಂಡು ಹೋದ್ವಿ. ಸೊ ಈವ್ನಿಂಗ್ ಆಗಿತ್ತು ಆಲ್ಮೋಸ್ಟ್. ಅವಳು ಸ್ಕೂಲ್ ಬಿಡೋ ಟೈಮ್. ಅವಳಿಗೆ ಎಲ್ಲಿ ಸ್ಕೂಲ್ ಬಸ್ ಹತ್ಕೊಂಡು ಊರಿಗೆ ಹೋಗ್ತಾಳೆ ಅಂತ ಹೇಳಿ ಸ್ವಲ್ಪ 10-15 ಮಿನಿಟ್ಸ್ ಮುಂಚೆನೇ ಹೋದ್ವಿ ಸ್ಕೂಲ್ ಬಿಡೋದಕ್ಕಿಂತ. ಸೊ ಅವಳನ್ನ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಚಿಕ್ಕನಾಗ್ನಳ್ಳಿಯಿಂದ ಇಶು ಕರ್ಕೊಂಡು 4:45 ಹೊರಟ್ವಿ ದೇವಸ್ಥಾನಕ್ಕೆ. ಸೊ ನಾವು ರೀಚ್ ಆಗೋಷ್ಟರಲ್ಲಿ 5:15 ಆಗಿತ್ತು, ಆಲ್ಮೋಸ್ಟ್ 5:15. ಸೊ ಈ ದೇವಸ್ಥಾನ ಇರೋದು ಆ್ಯಕ್ಚುಲಿ ಫಾರೆಸ್ಟ್ ಏರಿಯಾದಲ್ಲಿ ಸ್ವಲ್ಪ ಜಾಗದಲ್ಲಿ ಈ ದೇವಸ್ಥಾನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಇರೋದು ಹುಳಿಯಾರ್ ನಿಯರು. ಈ ದೇವಸ್ಥಾನ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಯಾರಾದರೂ ಹೊಸದುರ್ಗ ಹುಳಿಯಾರ್ ಸೈಡ್ ಏನಾದರೂ ಹೋಗ್ತಾ ಇದ್ದರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು. ಮತ್ತು ಸಿರಾ ಕಡೆ ಹೋಗೋರು ಕೂಡ ವಿಸಿಟ್ ಮಾಡ್ಬೋದು, ಸಿರಾಗೂ ನಿಯರ್ ಆಗುತ್ತೆ. ಸೊ ನಾನು ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಮೇನ್ ಎಂಟ್ರೆನ್ಸ್ ಅಲ್ಲ, ಇದು ಆ್ಯಕ್ಚುಲಿ ಗಾಡಿ ಪಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಹೋಗೋ ಎಂಟ್ರೆನ್ಸು. ಸೊ ನಾವು ಕಾರ್ ಪಾರ್ಕ್ ಮಾಡಿ ಈ ಕಡೆಯಿಂದ ಹೋಗೋಣ ಅಂತ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಇಲ್ಲಿ ಡ್ಯಾಮ್ ಕೂಡ ಇದೆ. ಈ ದೇವಸ್ಥಾನ ಹಿಂದೆಗಡೆನೇ ಕಾಣಿಸುತ್ತೆ ಆ ಡ್ಯಾಮು. ಬೋರಿನ್ ಕಣ್ವೆ ಡ್ಯಾಮ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ಅಂತ. ನಾನು ನೋಡಿಲ್ಲ, ನನಗೆ ಇಷ್ಟ ಇತ್ತು ಹೋಗ್ಬೇಕಂತ ಹೇಳಿ, ಬಟ್ ಟೈಮ್ ಆಗಿಲ್ಲ. ಪೂಜೆ ಮುಗಿಸ್ಕೊಳ್ಳೋ ಅಷ್ಟೇ ಆಲ್ಮೋಸ್ಟ್ ಈವ್ನಿಂಗ್ 7 ಗಂಟೆ ಆಗಿತ್ತು. ಕತ್ಲೇನಲ್ಲಿ ಕರೆಕ್ಟಾಗಿರಲ್ಲ, ಕಾಣಿಸಲ್ಲ ಅಂತ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಬಂದ್ವಿ. ನಗು ಚಿನ್ನ, ನಗಪ್ಪ, ನಗು ಪಾಪು, ನಗು ಪಾಪು. ಇಲ್ಲಿ ವಿಯಾಂಶಿ, ವಿಯಾ ಹಾಯ್ ಮಾಡು. ನಗಪ್ಪ, ನಗಿ ಒಂದ್ಸರ್ತಿ. ಸೂಪರ್. ಇನ್ನೊಂದ್ಸಲ ನಗಪ್ಪ. ಇನ್ನು ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ, ಗುರುವಾರ ಅಲ್ಲ, ಈವ್ನಿಂಗ್ ಪೂಜೆ ಇತ್ತು. ಸೊ ನಾವು ಈಚೆ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ದೇವಸ್ಥಾನ ಸರೌಂಡಿಂಗ್ಸ್ ಎಲ್ಲ ಹೇಗಿದೆ ಅಂತ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು, ನಮಗಂತೂ ಒಳ್ಳೆ ಪ್ಲೇಸ್ ಅನ್ನಿಸ್ತು. ಪ್ರಶಾಂತವಾಗಿತ್ತು ಜಾಗ, ಸಕ್ಕತ್ತಾಗಿತ್ತು. ಬೇರೆ ಎಲ್ಲಾದರೂ ಹೋದರೆ ಸಿಟಿ ಒಳಗಡೆ ಇರೋ ದೇವಸ್ಥಾನದಲ್ಲಿ ಗಲಾಟೆ ಸೌಂಡ್ ಎಲ್ಲ ಇರುತ್ತೆ, ಬಟ್ ಇಲ್ಲಂತೂ ತುಂಬ ಚೆನ್ನಾಗಿತ್ತು, ಯಾವ ಸೌಂಡು ಇರಲಿಲ್ಲ. ಸೊ ಪೂಜೆ ಆಗೋಷ್ಟರಲ್ಲಿ ನಾವು ಒಂದಷ್ಟು ಫೋಟೋಶೂಟ್ ಮಾಡ್ಕೊತಾ ಇದ್ವಿ. ನಾವು ಟೆಂಪಲ್ ಸರೌಂಡಿಂಗ್ ಎಲ್ಲ ನೋಡಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಪೂಜೆ ಟೈಮ್ ಕೂಡ ಆಗಿತ್ತು, ಒಳಗಡೆ ಹೋದ್ವಿ ಪೂಜೆಗೆ ಅಂತ ಹೇಳಿ. ಆ್ಯಕ್ಚುಲಿ ಇಲ್ಲಿರೋ ಅರ್ಚಕರ ಬಗ್ಗೆ ಹೇಳಲೇಬೇಕು, ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಅನ್ನಿಸ್ತು, ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಸಾಯಿಬಾಬಾ ಸ್ಟ್ಯಾಚ್ಯೂ ಅಂತೂ ಸಕ್ಕತ್ತಾಗಿದೆ. ಸಖತ್ತು ಖುಷಿ ಆಯಿತು ಈ ದಿನ ನಮಗೆ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ಅರ್ಚಕರು ವಿಯಾಂಶಿನ ಇಸ್ಕೊಂಡು ಬಾಬಾ ಹತ್ರ ಮುಟ್ಟಿಸ್ತಾ ಇರೋದು.
ದೇವಸ್ಥಾನ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಯಾರಾದರೂ ಈ ಕಡೆ ಬಂದರೆ ಮಿಸ್ ಮಾಡ್ದಲೇ ವಿಸಿಟ್ ಮಾಡಿ. ಹಾಗೆ ನಿಮ್ಗೊಂದು ವಿಷಯ ಹೇಳಬೇಕು, ಇವತ್ತು ನಾನು ಶ್ರುತಿ ಅಕ್ಕ ಹಾಕಿರೋ ಬ್ಲೌಸು ವಿದ್ಯಕ್ಕ ಸ್ಟಿಚ್ ಮಾಡಿರೋದು. ಹಿಂದಿನ ಬ್ಲಾಗ್ಸಲ್ಲಿ ಹೇಳಿದ್ನಲ್ಲ, ವಿದ್ಯಕ್ಕ ಬುಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ತಾ ಇದ್ದಾಳೆ ಅಂತ. ನನಗೆ ಮತ್ತು ಶ್ರುತಿ ಅಕ್ಕನಿಗೆ ಬ್ಲೌಸ್ ಹೇಗೆ ಕಾಣಿಸ್ತಾ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.